ತಂಪು ತಂಪಾಗಿ ಜೀರಿಗೆ ತಂಬಳಿ ಮಾಡೋಣ ಬನ್ನಿ. ಜೀರಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅನೇಕ ಆರೋಗ್ಯಕರ ಅಂಶಗಳಿವೆ ಅದರಲ್ಲಿ. ಇದನ್ನು ಯಾವ ಕಾಲದಲ್ಲಿ ಬೇಕಾದ್ರೂ ಮಾಡ್ಬೋದು. ಇನ್ನೊಂದು ವಿಶೇಷತೆ ಏನು ಅಂದರೆ ಈ ತಂಬಳಿ ಎಲ್ಲ ಬಹಳ ಬೇಗ ಸುಲಭವಾಗಿ ಮಾಡ್ಕೊಳ್ಬೋದು. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಒಂದು ಬಾಣಲೆನಲ್ಲಿ 1 ಟೇಬಲ್ ಚಮಚದಷ್ಟು ಜೀರಿಗೆ, ಒಂದು ಅರ್ಧ ಚಮಚದಷ್ಟು ಕಾಳುಮೆಣಸು ಅಥವಾ ಕರಿಮೆಣಸನ್ನು ತಗೊಂಡು ಅದಕ್ಕೆ 1/4 ಚಮಚದಷ್ಟು ತುಪ್ಪನ ಹಾಕಿ ಹದವಾಗಿ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ನಿಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ಅದಕ್ಕಾಗೋ ಥರ ಕಾಳುಮೆಣಸು ಹೆಚ್ಚು ಕಡಿಮೆ ಹಾಕ್ಬೋದು. ಆದರೆ ಸಾಧಾರಣವಾಗಿ ಈ ತಂಬಳಿಗಳೆಲ್ಲ ಹೆಚ್ಚು ಖಾರ ಇರೋದಿಲ್ಲ. ಜೊತೆಗೆ ಇಲ್ಲಿ ದೊಡ್ಡ ಉರಿಯಲ್ಲಿ ಹುರಿಬೇಡಿ, ಸೀದ ಹೋಗೋದು ಬೇಡ. ಈ ರೀತಿ ಹೊಂಬಣ್ಣ ಬಂದು ಒಳ್ಳೆ ಘಮ ಬಂದರೆ ಸಾಕು. ಆಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪಷ್ಟು ಹಸಿ ತೆಂಗಿನ ತುರಿ ತೊಗೊಂಡು ಅದಕ್ಕೆ ಈಗಾಗಲೇ ಹುರಿದಿಟ್ಕೊಂಡಿದ್ವಲ್ಲ ಜೀರಿಗೆ ಮತ್ತು ಕಾಳುಮೆಣಸು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ತಂಬಳಿ ತುಂಬ ಸುಲಭವಾಗುತ್ತೆ, ಬೇಗ ಆಗುತ್ತೆ, ಹೆಚ್ಚು ಪದಾರ್ಥಗಳು ಬೇಕಾಗೋದಿಲ್ಲ. ತಂಬಳಿ ಅಂತ ಮೂಗು ಮುರಿಯೋದಂತೂ ಅವಶ್ಯಕತೆನೇ ಇಲ್ಲ, ತುಂಬ ರುಚಿ ಇರುತ್ತೆ ಬಿಸಿ ಅನ್ನದ ಜೊತೆ. ಇಲ್ಲಿ ನೋಡಿ, ಈ ರೀತಿ ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಂಡೆ. ಇಷ್ಟು ನುಣ್ಣಗೆ ರುಬ್ಕೊಳ್ಬೇಕು. ಆಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕಿ ಅಗತ್ಯ ಇರೋಷ್ಟು ನೀರನ್ನು ಸೇರಿಸಿ ದಪ್ಪ ಮಜ್ಜಿಗೆ ಅಥವಾ ವಿಸ್ಕ್ ಮಾಡಿರೋ ಕಡ್ದಿರುವಂತಹ ಮೊಸರನ್ನು ಸೇರಿಸಬೇಕು. ತಂಬಳಿ ಒಂಥರ ಈ ತೆಳುವಾದ ಮಿಲ್ಕ್ ಶೇಕಿನ ಹದಕ್ಕೆ ಇರಬೇಕು, ತುಂಬ ದಪ್ಪ ಇರಬಾರ್ದು. ಒಂಥರ ಈ ಸಾರಲ್ಲಿ ಅನ್ನನ ಫಸ್ಟಿಗೆ ಕಲಸಿ ತಿಂತೀವಲ್ಲ ಟೊಮೆಟೊ ಸಾರಲ್ಲಿ, ಆ ಥರ ಮೊದಲಿಗೆ ಅನ್ನದ ಜೊತೆ ಕಲಸಿ ತಿನ್ನುವಂಥದ್ದು. ಇಲ್ಲಿ ನಾನು ನೀರು ಹಾಕದೆ, ಮಜ್ಜಿಗೆ ಹಾಕದೆ, ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಸೇರಿಸಿದೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ತೆಳ್ಳಗೆ ಇರಬೇಕು. ರುಚಿ ನೋಡಿಕೊಂಡು ಉಪ್ಪು ಬೇಕಾದರೆ ಹೊಂದಿಸ್ಕೊಳ್ಳಿ. ಇನ್ನು ಕೊನೆಯಲ್ಲಿ ಒಂದು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಒಣಮೆಣಸಿನಕಾಯಿ ಮತ್ತು ಕರಿಬೇವನ್ನು ಹಾಕ್ತಾ ಇದ್ದೀನಿ. ಜೀರಿಗೆ ತಂಬಳಿ ಆಗಿರೋದ್ರಿಂದ ಇಂಗು ಎಲ್ಲ ಹಾಕೋದು ಬೇಕಾಗೋದಿಲ್ಲ. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಸುಲಭವಾಗಿದೆ. ಇದು ತುಂಬ ರುಚಿ ಅನಿಸುತ್ತೆ. ಅದರಲ್ಲೂ ಹೊಟ್ಟೆ ಕೆಟ್ಟವಾಗ, ಅಂದರೆ ಜೀರ್ಣದ ಸಮಸ್ಯೆ ಏನಾದ್ರು ಇದ್ದವಾಗ ಅಥವಾ ಇಮ್ಯುನಿಟಿನ ಜಾಸ್ತಿ ಮಾಡೋದಕ್ಕೆ ಇನ್ನೂ 10 ಹಲವು ಉಪಯೋಗಗಳಿವೆ. ಅಂಥ ಟೈಮಲ್ಲೆಲ್ಲ ನೀವು ಇದನ್ನು ಖಂಡಿತ ಮಾಡಲೇಬೇಕು. ಅನ್ನದ ಜೊತೆ ಈ ರೀತಿ ಕಲಸಿ ತಿನ್ನಿ. ಗಮನಿಸಿ, ಹೆಚ್ಚು ಖಾರ ಇರಲ್ಲ ತಂಬಳಿಗಳು. ಈ ಸಲ ನೀವು ಇದನ್ನು ಖಂಡಿತ ಟ್ರೈ ಮಾಡಲೇಬೇಕು. ಆ ಥರದ ರೆಸಿಪಿ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.